ಹಾಯ್, ವೆಲ್ಕಮ್ ಟು ರತ್ನ ಶಿವು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಹೇಳೋಕ್ಕೆ ಇಷ್ಟಪಡೋ ವಿಷಯ ಏನಪ್ಪ ಅಂತಂದರೆ, ರೈಸಿಂದ ಯಾವ ಥರ ಫೇಸ್ ಪ್ಯಾಕ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೈಸ್ ಜೊತೆಗೇ ನಾವು ಕಾರ್ನ್ಫ್ಲೋರ್ ಹಿಟ್ಟು ಮತ್ತು ಆಲೂಗಡ್ಡೆಯನ್ನು ಮಿಕ್ಸ್ ಮಾಡಿಕೊಂಡು ಯಾವ ಥರ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಅಕ್ಕಿಯನ್ನು ತಗೊಂಡು ಒಂದು 10 ನಿಮಿಷಗಳ ಕಾಲ ಅವನ್ನ ನೆನೆ ಬಿಡಬೇಕು. ಈಗ ನಾನಿಲ್ಲಿ ನೆನೆ ಬಿಟ್ಟಿದ್ದ ಅಕ್ಕಿಯನ್ನು ತಗೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ಫೈನ್ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಈ ಪೇಸ್ಟ್ ಪ್ಯಾಕ್ನ ಉಪಯೋಗಿಸೋದ್ರಿಂದ ನಾವು ಮುಖ ಸುಕ್ಕಟ್ಟಿರ್ತಲ್ಲ, ವಯಸ್ಸಾದಂಥ ಕಾಣ್ತಿರೋ ಮುಖ ಚೆನ್ನಾಗಿ ಹೊಳೆಯುವಂತೆ ಮಾಡ್ಕೋಬೋದು. ಈ ಥರ ಪೇಸ್ಟ್ ಮಾಡ್ಕೊಂಬಂದರೆ ಸಾಕು. ಇದನ್ನ ನಾವು ಒಂದು ಗ್ಲಾಸ್ಗೆ ಹಾಕಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಆಲೂಗಡ್ಡೆಯನ್ನು ತೊಗೊಂಡು ಚೆನ್ನಾಗಿ ತೊಳೆದು ತೊಗೊಂಬಂದಿದ್ದೀನಿ. ಅದನ್ನ ನಾವು ಈಗ ತರಿಯಾಗಿ ಹೆರ್ಕೋಬೇಕು. ಈ ಥರ ಪೇಸ್ಟ್ ಪ್ಯಾಕನ್ನು ನಾವು ವಾರದಲ್ಲಿ 3ರಿಂದ 4 ದಿನ ನಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡ್ರೆ ಫೇಸು ಗ್ಲೋ ಆಗುತ್ತೆ ಮತ್ತು ವೈಟನ್ ಕೂಡ ಆಗುತ್ತೆ. ಎಲ್ಲ ಕಪ್ಪು ಕಲೆಗಳೆಲ್ಲ ಹೊರಟೋಗುತ್ತವೆ. ಡೈಲಿ ನಾವು ಅನ್ನ ಮಾಡುವಾಗ ಅಕ್ಕಿ ತೊಳೆದ ನೀರನ್ನು ಸೈಡ್ಗೆ ಎತ್ತಿಟ್ಕೊಂಡು ಅದರಿಂದ ನಾವು ನಮ್ಮ ಮುಖವನ್ನು ತೊಳ್ಕೊಂಡ್ರೂ ಕೂಡ ಮುಖ ಹೊಳೆಯುವಂತೆ ಆಕತಿ. ಈ ಥರ ಹೆರ್ಕೊಂಡು ಇಟ್ಕೊಂಡಿರೋ ಆಲೂಗಡ್ಡೆಯನ್ನು ನಾವು ಅದರ ರಸನ ಚೆನ್ನಾಗಿ ಹಿಂಡ್ಕೋಬೇಕು. ಒಂದು ಬೌಲ್ಗೆ ಚಿಕ್ಕ ಆಲೂಗಡ್ಡೆ ಇದ್ದರೆ 1 ತೊಗೊಳ್ಳಿ, ದೊಡ್ಡ ಸೈಜಿಂದ ಇದ್ದರೆ ಅರ್ಧ ತೊಗೊಳ್ಳಿ ಸಾಕು. ಈ ಥರ ಹಿಂಡ್ಕೊಂಡು ಇದನ್ನು ಸತ ಸೈಡ್ಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಗಂಟಿಲ್ಲದೆ ಚೆನ್ನಾಗಿ ಕಲಸಿ ಅದನ್ನ ಎತ್ತಿಟ್ಕೋತಾ ಇದ್ದೀನಿ. ಈ ಪೇಸ್ಟ್ ಪ್ಯಾಕ್ನ ಹಚ್ಕೊಂಡಿದ್ದು ಮೊದಲನೇ ದಿನದಿಂದನೂ ರಿಸಲ್ಟ್ನ ಕಾಣ್ಬೋದು. ಒಂದು ಸಲ ಟ್ರೈ ಮಾಡಿ ಎಲ್ಲ ಹೆಣ್ಮಕ್ಳು. ನೆಕ್ಸ್ಟ್ ನಾವು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟಿದ್ದೀವಿ. ಅದಕ್ಕೆ ನಾವೀಗ ಪೇಸ್ಟ್ ಮಾಡಿಟ್ಕೊಂಡಿರೋ ಅಕ್ಕಿ ಹಿಟ್ಟನ್ನು ಹಾಕಿ ಗ್ಯಾಸ್ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಅದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಕೈ ಆಡಿಸ್ತಾನೆ ಇರಬೇಕು, ಇಲ್ಲ ಅಂದರೆ ಅದು ಬೇಗ ತಳ ಹಿಡಿದ್ಬಿಡುತ್ತೆ. ಚೆನ್ನಾಗಿ ಅದನ್ನ ಕೈ ಆಡಿಸ್ತಾ ಇರಬೇಕು. ಎಲ್ಲ ಹೆಣ್ಮಕ್ಳು ಬ್ಯೂಟಿ ಪಾರ್ಲರ್ಗೆ ಅದಕ್ಕೆ ಇದಕ್ಕೆ ಅಂತ ಹೋಗಿ ತುಂಬಾ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾರೆ. ಮುಖ ಚೆನ್ನಾಗಿ ಹೊಳಪು ಬರಲಿ, ಬಿಳಿ ಆಗಲಿ ಅನ್ನೋ ಕಾರಣಕ್ಕೆ ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ನಾವು ಕ್ರೀಮ್ಗಳನ್ನು ಯಾವುದಾದ್ರೂ ಬಳಸಿದೆ ಅಂದರೆ ಅದನ್ನು ಹಚ್ಚೋದು ಬಿಡತ್ಲೇ ಮತ್ತೆ ಗುಳ್ಳಿಗಳು ಹೇಳೋಕ್ಕೆ ಸ್ಟಾರ್ಟ್ ಆಗ್ತವೆ. ಆದರೆ ಇದು ಆ ಥರ ಅಲ್ಲ. ಇದು ಹೋಮ್ ಮೇಡ್ ಫೇಶಿಯಲ್ ಕ್ರೀಮ್ ಆಗಿರೋದ್ರಿಂದ ತುಂಬಾ ವರ್ಕ್ ಆಗುತ್ತೆ. ಈ ಥರದ್ದು ಗಂಟಾಗದೇ ಇರೋ ಥರ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ನಾವು ಸ್ವಲ್ಪ ಹಾಲನ್ನು ಹಾಕ್ಕೋಬೇಕು. ಹಾಲನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೇಮ್ ಇದು ಕ್ರೀಮ್ ಥರನೇ ಆಗ್ತಾಯಿದೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಲನ್ನು ಅದನ್ನು ಸೇರಿ. ಇದು ನಾವು ಯೂಸ್ ಮಾಡೋ ಕ್ರೀಮ್ ಥರನೇ ಕಾಣಿಸುತ್ತೆ, ಚೆನ್ನಾಗಿ ವೈಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೋಬೇಕು. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಮೊಸರನ್ನು ಹಾಕಿ ಸ್ವಲ್ಪ ಕಲಸಿಂದ ನೆಕ್ಸ್ಟ್ ಹಾಲನ್ನು ಹಾಕಬೇಕು. ಸ್ವಲ್ಪ ಆಲೂಗಡ್ಡೆಯನ್ನು ತುರಿದಿಟ್ಕೊಂಡಿರೋ ರಸನ ಹಿಂಡ್ಕೊಂಡಿದ್ವಲ್ಲ ಅದನ್ನ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ನೀರು ನಿಂತಿರುತ್ತೆ, ಅದನ್ನ ಬಸ್ತು ಕೆಳಗೆ ಸ್ವಲ್ಪ ವೈಟ್ ಕಲರಿನ ಪೇಸ್ಟ್ ಟೈಪ್ ಇರುತ್ತೆ, ಅದನ್ನಷ್ಟೇ ಹಾಕಿ ಕಲಿಸ್ಬೇಕು. ಇದಕ್ಕೆ ಈ ಆಲೂಗಡ್ಡೆಯನ್ನು ಉಪಯೋಗಿಸೋದ್ರಿಂದ ನಮಗೆ ಇನ್ಸ್ಟಂಟ್ ಗ್ಲೋವನ್ನು ಕೊಡುತ್ತೆ ನಮ್ಮ ಫೇಸ್ಗೆ. ನಮ್ಮ ಸ್ಕಿನ್ ಏನಾದರೂ ಹೈಡ್ರೇಟ್ ಆಗಿದ್ದರೆ ಅದಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ಈ ಥರ ಫೇಸ್ ಪ್ಯಾಕನ್ನು ನಾವು ಯೂಸ್ ಮಾಡಿದರೆ ಪಿಗ್ಮೆಂಟೇಷನ್ಸ್ ಕೂಡ ಕಡಿಮೆ ಆಗುತ್ತೆ. ಪಿಗ್ಮೆಂಟೇಷನ್ಸ್ ಇರೋ ಹೆಣ್ಮಕ್ಳೆಲ್ಲರೂ ಡೈಲಿ ಇದನ್ನು ಯೂಸ್ ಮಾಡಿದರೆ ಅದು ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಾವು ಕಲಸಿಟ್ಕೊಂಡಿರೋ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇಲ್ಲಿ ಕಾಣಿಸುತ್ತೆ, ಈ ಥರ ಅದು ಫೈನ್ ಪೇಸ್ಟ್ ಆಗಬೇಕು. ಈ ಥರ ಕ್ರೀಮ್ ಟೈಪೇ ಕಾಣಿಸ್ಬೇಕು. ನೋಡಿ ಇಲ್ಲಿ ಗಂಟುಗಳಿಲ್ಲದೆ ಎಷ್ಟು ಚೆನ್ನಾಗಿ ಕ್ರೀಮ್ ಟೈಪ್ ಆಗಿದೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿದರೆ ನಮಗೆ ಒಂದು ಕ್ರೀಮ್ ರೆಡಿ ಆಗುತ್ತೆ. ನೋಡಿ ಈ ಥರದ ಕ್ರೀಮ್ ರೆಡಿ ಆಗುತ್ತೆ. ನಾವು ಗ್ಯಾಸ್ ಆಫ್ ಮಾಡಿ ಒಂದು 5 ನಿಮಿಷಗಳ ಕಾಲ ಅದನ್ನು ಆರೋಕ್ಕೆ ಬಿಡಬೇಕು. ನಮಗೆ ರಿಸಲ್ಟ್ಸ್ ಬೇಕು ಅಂತಂದರೆ ಮೊದಲು ನಾವು ನಮ್ಮ ಕೈಗೆ ಅಪ್ಲೈ ಮಾಡಿಕೊಂಡು ಇದನ್ನ ಚೆನ್ನಾಗಿ ಒಂದು 5-10 ನಿಮಿಷಗಳ ಕಾಲ ಬಿಟ್ಟು ನಾವು ವಾಶ್ ಮಾಡ್ಕೋಬೇಕು. ರಿಸಲ್ಟ್ಸ್ ನಮಗೆ ಕಾಣಿಸುತ್ತೆ. ಐ ಹೋಪ್ ಎಲ್ಲರಿಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ.
ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.